ಸರ್, ನಾನು UK ಇಂದ ಬಂದಿದ್ದೀನಿ. ಐ ಆಮ್ ನಾಟ್ ಫ್ರಮ್ ಬ್ಯಾಂಗ್ಳೂರ್. ಐ ಕಮ್ ಫ್ರಮ್ UK. ಐ ಬಿಲೀವ್ ದಿಸ್ ಟೆಂಪಲ್ ಇಸ್ ವರ್ಕಿಂಗ್ ಫಾರ್ ಮೀ, ಸೊ ಐ ಕಮ್ ಹಿಯರ್. ತೀರ್ಥಸ್ಥಾನ ಬಿಡಬೇಕಾದ್ರೆ ಮೈಯೆಲ್ಲ ವೈಬ್ರೇಷನ್ ಆಗುತ್ತೆ, ಒಂಥರ ದೇವಲೋಕದಲ್ಲಿ ಏನೋ ಇದಾದಂಗೆ ನಮಗೆ ಭಾವನೆ ಆಗುತ್ತೆ. ಈ ಶಿವನ ನೋಡೋಕ್ಕೆ ನಾವು ಬಳ್ಳಾರಿಯಿಂದ ಬಂದಿವಿ ಸರ್. ಭಾರಿ ಒಳ್ಳೆಯದಾಗಿದೆ. ಜಾಬ್ ಎಲ್ಲ ಸಿಕ್ಕಿದೆ. ಇಲ್ಲಿ ಬಂದಾಗಿದ್ದು ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇದ್ರೆಲ್ಲ ಚೆನ್ನಾಗಿದೆ. ಪ್ರದೋಷ ಅಂದರೆ ಶಿವ ವಿಷವನ್ನು ಉಂಡಂಥ ಸಮಯ ಅಂತ. ನಾವು ಈ ದೇವಸ್ಥಾನಕ್ಕೆ ಬಂದಿದ್ಮೇಲೆ ನನಗೆ ಒಳ್ಳೇದಾಯಿತು. ಮದುವೆ ಸೆಟ್ ಆಯಿತು. ನಾಡಿ ಶಾಸ್ತ್ರ ಕೇಳಿದ್ವಿ, ಒಳ್ಳೆ ಹುಡುಗ ಸಿಗ್ತಾನೆ ಅಂದ್ರು, ಸಿಕ್ಕಿದ್ರು ನಮಗೆ. ಸೊ ಇಲ್ಲಿಗೆ ಬರಬೇಕು ಅಂದರೆ ದೇವರ ಅನುಗ್ರಹ ಇರಲೇಬೇಕು. ಇದು ಒಂಥರ ಪವರ್ಫುಲ್ ದೇವಸ್ಥಾನ. ಕೆಲಸದ ವಿಷಯವಾಗಿರ್ಬೋದು ಅಥವಾ ಮದುವೆ ವಿಷಯವಾಗಿರ್ಬೋದು, ಏನೇ ಕೇಳ್ಕೊಂಡ್ರು ನೆರವೇರುತ್ತೆ. ದೇವರು ತುಂಬ ಪವರ್ಫುಲ್ ಆಗಿದೆ. ಅಂದ್ಕೊಂಡಿದ್ದಂತೆ 100% ನನ್ನ ಭರವಸೆ ಇದೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ರಥಸಪ್ತಮಿಯ ದಿನ ನವಪಾಷಾಣ ನಿರ್ಮಿತವಾದಂತಹ ಸ್ವಾಮಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯ ವಿಶೇಷ ಆಗಿರುವಂಥದ್ದಾಗಿರುತ್ತೆ. ಯಾವುದೇ ಕೃತಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ಅಥವಾ ಕೃತಜನ್ಮದಲ್ಲಿ ಬಂದಿರತಕ್ಕಂಥ ಯಾವುದೇ ಶಾಪಗಳಿದ್ರೂ ನಿವಾರಣೆ ಆಗುವಂಥದ್ದಾಗತ್ತೆ. ಈ ಕ್ಷೇತ್ರ ಬಂದು ಅಟ್ಟೂರು ಗ್ರಾಮ, ಯಲಂಕ, ಬೆಂಗಳೂರು. ಲೊಕೇಶನ್ ಹಾಕಿದ್ರೆ ಸಿಗುತ್ತೆ ಅಥವಾ ಸಾನ್ನಿಧ್ಯದ ಒಂದು ನಂಬರ್ ಕೊಟ್ಟಿರ್ತೀನಿ. ಇಲ್ಲಿ ಸಾನ್ನಿಧ್ಯದಲ್ಲಿ ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಹಾಗೆ ಸೂರ್ಯನಾಡಿ, ಹಾಗೆ ಚಂದ್ರನಾಡಿ, ಆರೋಗ್ಯ ನಾಡಿ, ಹಾಗೆ ಧನಪ್ರಧಾನವಾದಂಥ ನಾಡಿಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಪ್ರತಿ ಮಂಗಳವಾರ, ಶುಕ್ರವಾರ ಬೆಳಗ್ಗೆ 6ರಿಂದ 8 ಗಂಟೆ ಒಳಗಡೆ ಬಂದಂಥ ಭಕ್ತಾದಿಗಳಿಗೆ, ಮೊದಲಿಗೆ ಯಾರು ಬಂದಿರ್ತಾರೆ ಅವರಿಗೆ ಬೆಳಗ್ಗೆ 6:30ಯಿಂದ ಜ್ಯೋತಿಷ್ಯವನ್ನು ಹೇಳುವಂಥದ್ದಾಗತ್ತೆ. ಮಧ್ಯಾಹ್ನ 2:30ವರೆಗೂ ಸಹ ಜ್ಯೋತಿಷ್ಯ ಇರುವಂಥದ್ದಾಗುತ್ತೆ. ಈ 3 ದಿವಸದಲ್ಲಿ ಯಾರೇ ಭಕ್ತಾದಿಗಳು ಅವರ ಭವಿಷ್ಯೋತ್ತರವನ್ನು ತಿಳ್ಕೊಳ್ಬೇಕು ಅಂದರೆ ಸಾನ್ನಿಧ್ಯಕ್ಕೆ ಬರೋದ್ರಿಂದ ಅವರಿಗೆ ನಾಡಿ ಜ್ಯೋತಿಷ್ಯನ ತಿಳಿಸುವಂಥದ್ದಾಗತ್ತೆ.